ಭೌತ್ವದ ಭಾವನೆ ಅಂದ್ರೆ ನಾವು ಎಲ್ಲ ಧರ್ಮಗಳು ನಂಬುವಂತ, ಅದನ್ನ ದುರ್ಬಳಕೆ ಮಾಡ್ತೀವಿ. ಅದನ್ನೇ ಕೇಳಬೇಕು ಅಂತ ಇದೇ ರೀತಿ ಜಾತಿ ಗಣತಿಯಲ್ಲೂ ಕೂಡ ನಮ್ಮಲ್ಲಿ ಒಂದೊಂದೇ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಹೇಳಿದ್ದೇನು ಅಂತಂದ್ರೆ ಇಲ್ಲ ಏನು ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಮಾತ್ರ ಸೇರಿದ್ದ ಅನ್ನುವಂಥ ಪ್ರಶ್ನೆನೂ ಕೂಡ ಅವ್ರು ಹಾಕಿದ್ರು. ಅದ್ರ ಬಗ್ಗೆ ಏನಂತೀರಿ? ಹಿಂದೂಗಳಲ್ಲಿ ಸೇರಿದಲ್ಲ, ಅವ್ರು ಹಿಂದೂ ಆಸ್ತಿನೇ ಅಲ್ಲ ಅದು ಅಂತ ಹೇಳಿದ್ರು. ಆಸ್ತಿ ಅಲ್ಲ ಅಂತ, ಹೌದು, ಬರೇ ಅವ್ರ ಆಸ್ತಿ ಮಾತ್ರ ಅಲ್ಲ ಅಂದ್ರು. ಆವಾಗಲೂ ಪ್ರತಿಕ್ರಿಯೆ ಕೂಡ ಇದು ಆಘಾತಕಾರಿ ಹೇಳಿಕೆ ಅದು. ನಿಜಕ್ಕೂ ಯಾರು ಅಷ್ಟೊಂದು ಒಂದು ಭಕ್ತಿ ಶ್ರದ್ಧೆ ಇರೋರು, RSS ಗೀತೆ ಹೇಳೋರು ಇಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ನಿಜಕ್ಕೂ ಆಘಾತಕಾರಿ ಅಂತ ಹೇಳಿದೆ. ಯಾಕಂದ್ರೆ ಈ ಬೆಟ್ಟದಲ್ಲಿ ಧಾರ್ಮಿಕ ಒಂದು ಚೌಕಟ್ಟಿನಲ್ಲೇ ಆರಾಧನೆ ಆಗೋದು. ಋಷಿ ಮಾರ್ಕಂಡೇಯ ಬಂದು ಈ ವಿಗ್ರಹವನ್ನು ಕೆತ್ತಿದ್ದು, ತಪಸ್ಸನ್ನು ಮಾಡಿದ್ದು. ನಂತರ ನಮ್ಮದೇ ಆದಂಥ ಇತಿಹಾಸ ದಾಖಲೆ ಆಗಿರುತ್ತೋ ಅಂತ 1200 ವರ್ಷದ ಇತಿಹಾಸದಲ್ಲಿ ಅನೇಕ ರಾಜವಂಶಸ್ಥರು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಇದೆಲ್ಲ ಇದ್ದು ಇಲ್ಲ ಇದು ಜಾತ್ಯತೀತ ಅಥವಾ ಇದು ಒಂದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳೋದು ನಿಜಕ್ಕೂ ನಾವೇನು ಉತ್ತರ ಕೊಡೋಂಥದ್ದು? ಇಂಥ ಒಂದು ಸನ್ನಿವೇಶ ಬಂದಿದೆ. ನಾವು ಹಿಂದೂ ಆಸ್ತಿನ, ಹಿಂದೂ ದೇವಸ್ಥಾನನ, ಅದು ಹಿಂದೂ ದೇವಸ್ಥಾನನ ಅಂತ ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ದಸರಾ ಆಚರಣೆ ಅದು ಧಾರ್ಮಿಕ ಆಚರಣೆನ, ಸಾಂಸ್ಕೃತಿಕ ಆಚರಣೆನ, ಜಾತ್ಯತೀತ ಸರ್ಕಾರಿ ಕಾರ್ಯಕ್ರಮನ ಅಂತ ನಾವು ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಸೊ ಇದು ನಿಜಕ್ಕೂ ಒಂದು ಬಹಳ ಗಂಭೀರವಾದಂಥ ಬೆಳವಣಿಗೆ. ನಾವು ಎಲ್ಲರೂ ಗಮನಿಸಬೇಕಾಗಿದೆ. ಕರ್ನಾಟಕ ಯಾವತ್ತೂ ಸಹ ಕುವೆಂಪು ಅವರು ನಮ್ಮ ರಾಜ್ಯದ ಗೀತೆ ರಚನೆ ಮಾಡುವಾಗ ಅದರದ್ದು ಮೇನ್ ಸ್ಲೋಗನ್ ಏನು? ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ. ಅಂದರೆ ಆ ಭಾರತಾಂಬೆಯ ಗರ್ಭದಲ್ಲೇ ಕನ್ನಡಾಂಬೆ ಹುಟ್ಟಿರೋದು. ಕರ್ನಾಟಕ ಇವತ್ತು ಇದ್ರೆ ಆ ಭಾರತಾಂಬೆಯಿಂದಾನೇ ಬಂದಿರೋದು. ಭಾರತದ ಒಂದು ಸಂಸ್ಕೃತಿ, ಧರ್ಮ ಎಲ್ಲನೂ ಕೂಡ ಕರ್ನಾಟಕದ ಅದು ಒಂದು ಬಹಳ ಮಹತ್ವವಾದಂಥ ಭಾಗ ಕರ್ನಾಟಕದ. ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಏನಕ್ಕೆ ಇಂಥ ಒಂದು ಏನು ನಮ್ಮಲ್ಲಿ ಇರುವಂಥದ್ದು ಒಳ್ಳೆ ಭಾವನೆಗಳು ಅದನ್ನ ದುರ್ಬಳಕೆ ಮಾಡಿ ಈ ಸಮಾಜ ವಿಭಜನೆ ಮಾಡುವಂಥ ಶಕ್ತಿಗೆ ವೇದಿಕೆ ಕೊಡ್ತಾ ಇದ್ದಾರೆ. ಈ ಜಾತ್ಯತೀತ ಸಮಾಜವಾದಿ ಏನೋ ಪದಗಳು ಬಂತು ಪೀಠಿಕೆಯಲ್ಲಿ, ಸಂವಿಧಾನದ ಪೀಠಿಕೆಯಲ್ಲಿ, ಅದು ಒಳ್ಳೆ ಭಾವನೆ. ನಿಜಕ್ಕೂ ನೀವು ಹೇಳಕ್ ಹೋದ್ರೆ ಒಂದು ಅರ್ಥದಲ್ಲಿ ಒಳ್ಳೆ ಭಾವನೆ ಅದು. ಆದ್ರೆ ಅದು ಇವರು ಅದು ಆ ಭಾವನೆ ಒಂದು ಏನು ಮೂಲ ಭಾವನೆ ಇದೆ ಅದ್ರ ಮೇರೆಗೆ ಅದು ಬಳಸ್ತಾ ಇಲ್ಲ ಅವರು. ಇವರು ಅದನ್ನ ದುರ್ಬಳಕೆ ಮಾಡ್ತಾ ಇರುವಂಥದ್ದು. ಓಕೆ. ಸೊ ಡಿ ಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನು ಯಾಕೆ ಕೊಟ್ಟಿರೋದು? ಒತ್ತಡದಲ್ಲಿ ಕೊಟ್ಟರು ಅಂತ ಅನಿಸ್ತಾ ಇದೆಯಾ? ಸಂಘದ ಗೀತೆಯನ್ನು ಹಾಡಿದ ಮೇಲೆ ಉಪಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇಡೀ ಕಾಂಗ್ರೆಸ್ ಇರ್ಬೋದು, ನಮ್ಮ ವಿರೋಧ ನಿಂತಿರುವಂಥದ್ದು ಏನೇನು ಶಕ್ತಿಗಳು ಇರ್ಬೋದು, ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ, ಏನು ಉದ್ದೇಶ ಇತ್ಯಾದಿ ಅದು ನಾನು ಹೇಳಕ್ಕಾಗಲ್ಲ. ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಅವ್ರು ಏನು ಬಹಿರಂಗವಾಗಿ ಹೇಳಿದ್ದಾರೆ ಅದನ್ನ ನಾನು ವಿಶ್ಲೇಷಣೆ ಮಾಡಿ ನಿಮಗೆ ಒಂದು ನನ್ನ ಹೇಳಿಕೆ ಹೇಳಬಹುದು. ನನ್ನ ಏನು ಇದರಲ್ಲಿ ಏನು ನಮಗೆ ಅರ್ಥ ಆಗ್ತಾ ಇರೋದು ಅಂದ್ರೆ, ಇವರು ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಮೂಲ ಭಾವನೆ ಇದೆ, ಕನ್ನಡಿಗರ ಭಾವನೆ ಇದೆ, ಅದನ್ನ ಅವರು ಅವರ ಒಂದು ರಾಜಕೀಯ ಒಂದು ಅನುಕೂಲಕ್ಕಾಗಿ ಅವರು ಅದನ್ನ ದುರ್ಬಳಕೆ ಮಾಡ್ತಾ ಇರುವಂಥದ್ದು ನಮಗೆ ಬಹಳ ಸ್ಪಷ್ಟವಾದಂಥ ನನ್ನ ಸ್ಪಷ್ಟವಾದಂಥ ಆರೋಪ. ಸೊ ಈಗ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ತಾವು ಹಿಂದೆ ಅದ್ರ ಬಗ್ಗೆ ತಾವು ಮಾತಾಡಿದಿರಿ. ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ದೊಡ್ಡ ಮಟ್ಟದ ಪ್ರಶ್ನೆಗಳಿದ್ದಿವೆ, ಪ್ರತಿಭಟನೆಗಳಾಯಿತು. ಜೊತೆಗೇನೆಂದರೆ ಪ್ರತಾಪ್ ಸಿಂಹ ಕೋರ್ಟಿಗೆ ಕೂಡ ಹೋಗಿದ್ರು. ಅದಾದ್ಮೇಲೆ ಮತ್ತೊಬ್ಬರು ಸುಪ್ರೀಂ ಕೋರ್ಟಿಗೆ ಹೋದರು. ಬಾನು ಮುಷ್ತಾಕ್ ಅವರು ಯಾಕೆ ಉದ್ಘಾಟನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಏನಂತೀರಿ? ಯಾಕಂದರೆ ನಿಮ್ಮ ಮಾತನ್ನು ಕೂಡ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಬೇರೆ ಬೇರೆ ಇದಕ್ಕೆ ಕಾರಣ ಆಗಿತ್ತು. ನನ್ನ ಮೂಲತಃ ಹೇಳಿದ್ ಒಂದೇನೆ, ಬಾನು ಮುಷ್ತಾಕ್ ಅವರು ಇಲ್ಲಿಗೆ ಬಂದು ಆ ವೇದಿಕೆಯಲ್ಲಿ ನಾವು ಏನು ನಿರೀಕ್ಷೆ ಮಾಡ್ತೀವಿ, ಯಾವ ರೀತಿ ನಾವು ನಡ್ಕೋಬೇಕು ಅದೇ ರೀತಿ ಅವರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ಅವ್ರು ನಡ್ಕೊಂಡ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅಂತ. ಅದರಲ್ಲೂ ಸಹ ಯಾವ ಒಂದು ವ್ಯಕ್ತಿ ಇಡೀ ಜೀವನ ಮಸೀದಿಗೆ ಮಹಿಳೆಯರಿಗೆ ಪ್ರವಾಸ ಕೊಡಬೇಕಾಗಿರ್ತಕ್ಕಂಥ ಹೋರಾಟ ಮಾಡಿರೋರು, ನಮ್ಮ ಧಾರ್ಮಿಕ ಚೌಕಟ್ಟಿನಲ್ಲಿ ಮಹಿಳೆಯರಿಗೆ ಪ್ರವಾಸ ಮಾಡುವಂಥದ್ದು ಏನು ಪ್ರಶ್ನೆನೇ ಇಲ್ಲ. ಮಹಿಳೆಯರೇ ಒಂದು ಆ ಶಕ್ತಿಯನ್ನೇ ನಾವು ಆರಾಧಿಸುವಂಥದ್ದು ದೇವಸ್ಥಾನಕ್ಕೆ ಬಂದು ಅವರು ಇಲ್ಲಿ ಗೌರವ ಕೊಡ್ತಾ ಇದ್ದಾರೆ, ಪುಷ್ಪಾರ್ಚನೆ ಮಾಡ್ತಾ ಇರುವಂಥದ್ದು ಏನು ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ 2023 ವೇದಿಕೆಯಲ್ಲಿ, ಕನ್ನಡ ವೇದಿಕೆಯಲ್ಲಿ ಅವರು ಹೇಳಿರ್ತಕ್ಕಂಥ ಕೆಲವು ಹೇಳಿಕೆಗಳು ಅದ್ರ ಬಗ್ಗೆ ಸಹಜವಾಗಿ ನಮಗೆ ವಿರೋಧ ಇರುತ್ತೆ. ಅದು ಪುನಃ ಇಲ್ಲಿ ರಿಪೀಟ್ ಆದರೆ
ನಮ್ಮ ಭಾವನೆಗೂ ಧಕ್ಕೆ ಆಗುತ್ತೆ ತಾನೇ. ಅಲ್ಲೇ ಆಗ್ಲೇ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ 2023 ತಾಯಿ ಭುವನೇಶ್ವರಿ ಇದೆ, ಕೆಂಪು ಮತ್ತೆ ಅರಿಶಿಣ ಬಣ್ಣದ ಧ್ವಜ ಇದೆ, ನಮ್ದು ಇದಕ್ಕೆ ಹೊಂದಾಣಿಕೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಬೇರೆ ಪದಗಳು ಬಳಸಿರ್ಬೋದು, ಹೌದೌದು. ಆದ್ರೆ ಉದ್ದೇಶ ಅದೇ. ನೀವು ಇದನ್ನ ಭುವನೇಶ್ವರಿ ವ್ಯಾಪ್ತಿ ತಗೊಂಬಂದು ಈಗ ನಮಗೆಲ್ಲ ನಿಲುಕದಂಗ್ ಮಾಡ್ಬಿಟ್ರಿ ಅಂತ ಆ ಅರ್ಥದಲ್ಲಿ. ಭುವನೇಶ್ವರಿ ಇವತ್ತು ಚಾಮುಂಡೇಶ್ವರಿ ಎರಡು ಶಕ್ತಿಯ ಸ್ವರೂಪನೇ. ಲಕ್ಷ್ಮಿ, ಸರಸ್ವತಿ ಎಲ್ಲ ತಾಯಿಯ ಒಂದು ದೃಷ್ಟಿಯಲ್ಲಿ ನೋಡೋದು ಎಲ್ಲಾನು ಕೂಡ ಆ ಶಕ್ತಿಯ ಸ್ವರೂಪ. ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ನಾವು. ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಅಂದ್ರೆ ಹೇಗೆ? ಇನ್ನು ಇಲ್ಲೂ ಬಂದು ಇಲ್ಲ ಇದು ಪುನಃ ಅದು ರಿಪೀಟ್ ಆದ್ರೆ ಈಗ ಎಲ್ಲ ಬೆಳವಣಿಗೆಗಳು ನೋಡಿ, ಸಿದ್ದರಾಮಯ್ಯದಿಂದ ಹಿಡಿದು ಇವತ್ತು ಉಪಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಇದು ಹಿಂದೂ ಆಸ್ತಿ ಅಲ್ಲ, ಇದು ಒಂದು ದಸರಾ ಆಚರಣೆ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಜಾತ್ಯತೀತ ಇದು ಅಂತ. ಮತ್ತೆ ನಂತರ ಇಲ್ಲಿ ಇವರು ಕೂಡ ಹಿಂದೆ 2023 ಅಲ್ಲಿ ಹೇಳಿರುವಂಥದ್ದು ಅದೆಲ್ಲಾನು ಕೂಡ ಇಲ್ಲಿ ವೇದಿಕೆಯಲ್ಲಿ ಬಂದು ಹೇಳಿದ್ರೆ ಸಹಜವಾಗಿ ನಮ್ಮಲ್ಲಿ ಎಲ್ಲರೂ ವಿರೋಧ ಇದ್ದೇ ಇರುತ್ತೆ. ಅಂದ್ರೆ ಆ ರೀತಿ ಹೇಳ್ಬಿಡ್ಬೋದು ಅಥವಾ ಸ್ಟೇಟ್ಮೆಂಟ್ ಕೊಡ್ಬೋದು ಅನ್ನುವಂಥದ್ದು ಆತಂಕ ಏನಾದ್ರು ಇದೆಯಾ ತಮಗೆ? ಇವತ್ತುವರೆಗೂ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವ್ರು ಯಾವ ರೀತಿ ನಡ್ಕೋತಾರೆ ಅಂತ. ನೋಡಿ, ಇದು ಒಂದು ಸಾಮಾಜಿಕ ಹೋರಾಟ. ಸಮಾಜದಲ್ಲಿ ಇರುವಂಥದ್ದು ಭಾವನೆಗಳು ಅದಕ್ಕೆ ಧಕ್ಕೆ ಕೊಟ್ಟಿದ್ರೆ ನೀವು ಸಾಮಾಜಿಕವಾಗಿ ನಿಮಗೆ ವಿರೋಧ ಇರುತ್ತೆ. ಇಟ್ಸ್ ಸೋಷಿಯಲ್ ಇಶ್ಯೂ ಇದು. ಸೊ ಅದಕ್ಕಾಗಿ ಇದರಲ್ಲಿ ಜನಸಾಮಾನ್ಯರು ಗಮನಿಸ್ತಾ ಇದ್ದಾರೆ ಎಲ್ಲ ಬೆಳವಣಿಗೆಗಳು. ದಸರಾ ವೇದಿಕೆಯಲ್ಲಿ ಏನಾಗುತ್ತೆ ಅದನ್ನು ಕೂಡ ಅವ್ರು ಗಮನಿಸ್ತಾರೆ, ಅದ್ರ ಮೇರೆಗೆ ಅವರೇ ತೀರ್ಮಾನ ಮಾಡ್ಕೋತಾರೆ. ಸೊ ನಂಬಿ ಬಂದರೆ ಸ್ವಾಗತ ಅಂತಿರ್ತಾವ. ಹೌದು, ನಂಬಿ ಬಂದ್ರೆ ನಮ್ಮ ಭಾವನೆಗೆ ಧಕ್ಕೆ ಕೊಡದೇನೆ ದಸರಾ ಒಂದು ಆಚರಣೆ, ದಸರಾ ಹಿನ್ನೆಲೆ, ದಸರಾ ಪ್ರಸ್ತುತ ದಸರಾದ ಸಾಂಸ್ಕೃತಿಕ ಆಚರಣೆ ಇದೆಲ್ಲಕ್ಕೂ ಕೂಡ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ನಡ್ಕೊಂಡ್ರೆ ಏನು ಸಮಸ್ಯೆ. ಯಾಕಂದ್ರೆ ನಾನು ಯಾವುದೋ ಒಂದು ಓದ್ತಾ ಇದ್ದೆ, ಯಾವ ರೀತಿ ಈ ಎಡಚರರು ಈ ಓಣಮ್ಮನ್ನ ತಮ್ಮ ರೀತಿಯಲ್ಲಿ ಹೆಂಗೆ ಬಳಸ್ಕೊಂಡ್ರಲ್ಲ ಹಾಗೆ ದಸರಾವನ್ನ ಈ ರೀತಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಆಗ್ತಾ ಇದೆ ಅನ್ನುವಂಥ ಆರೋಪ. ಅದ್ರ ಬಗ್ಗೆ ಏನಂತೀರಿ? ಸತ್ಯ, ಅವ್ರು ನೋಡ್ತಾ ಇದ್ದಾರೆ ಎಲ್ಲಿ ಯಶಸ್ವಿ ಆಗಿದ್ದಾರೆ ಎಲ್ಲ ಆಗಿಲ್ಲ ಅಂತ, ಏನಕ್ಕೆ ವೇದಿಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದು ಏನು ಅವರ ಇಟ್ಸ್ ನಾಟ್ ಜಸ್ಟ್ ಪ್ಯೂರ್ ಲಕ್. ಭಾಳ ಪ್ರತಿಭೆ ಇದೆ ಅವರಿಗೆ, ಪರಿಶ್ರಮ ಮಾಡಿದ್ದಾರೆ ಹೌದು. ಮತ್ತು ಅವ್ರು ರಾಜಕೀಯವಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅಧಿಕಾರ ಉಳಿಸ್ಕೋದಕ್ಕೆ ಏನು ಮಾಡಬೇಕು ಅಂತ ಅವರು ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಈಗಂದ್ರೆ ಈ ಎಲ್ಲ ಅವ್ರು ಮಾಡಿದಿರೋದು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅಂತಂದಿರ್ತಾವೆ. ಭವಿಷ್ಯದಲ್ಲಿ ಅವರು ಕೂಡ ಎಲೆಕ್ಷನ್ ಎದುರಿಸಬೇಕಾಗಿದೆ. ರಾಜ್ಯ ಭಾಳ ಗಂಭೀರವಾದಂಥ ಪರಿಸ್ಥಿತಿಗೆ ಬಂದಿದೆ. CAG ರಿಪೋರ್ಟನ್ನು ಗಮನಿಸಿರ್ಬೋದು ನೀವು. ಸ್ಪೆಂಡಿಂಗ್ 12.8% ಜಾಸ್ತಿ ಆಗಿದೆ, ರೆವೆನ್ಯೂ ಬರೀ 1.8% ಜಾಸ್ತಿ ಆಗಿದೆ. ಸರಿ 10% ಅಂತ ಬಡ್ಕೊಳ್ಳಿ ವ್ಯತ್ಯಾಸ, ಅದು ಎಲ್ಲಿಂದ ತುಂಬ ನಾವು ಜಾಸ್ತಿ ಬಾರೋಯಿಂಗಿಂದಾನೇ ಆಗ್ತಿರೋದು. ಮತ್ತು ಈ ಬಾರೋಯಿಂಗು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಅವ್ರು ಮಾಡ್ತಾ ಇಲ್ಲ, ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಅವ್ರು ಬಳಸ್ತಾ ಇಲ್ಲ. ಗ್ಯಾರಂಟಿ ಕೊಡೋದ್ರಲ್ಲಿ ಸಾಮಾನ್ಯವಾಗಿ ಏನೋ ಆದಾಯಗಳು, ಯೂನಿವರ್ಸಿಟಿ ಡಾಕ್ಟರ್ ಆದಾಯಗಳು ತುಂಬಿಸೋದಕ್ಕೆ ಈ ಬಾರೋಯಿಂಗ್ ಮಾಡ್ತಾ ಇದ್ದಾರೆ. ಅದು ಸಸ್ಟೈನಬಲ್ ಇಲ್ವಾ ಅಂತ ನಿಮ್ಮ ಆರ್ಥಿಕ ಒಂದು ಅಥವಾ ಅರ್ಥಶಾಸ್ತ್ರದ ಒಂದು ಅರಿವು ಇದ್ರೆ ನೀವು ಪ್ರಶ್ನೆ ಮಾಡಲೇಬೇಕು. ಎಲ್ಲಾನು ಕೂಡ ಆಚೆ ಬಹಿರಂಗ ಬಂದಿಲ್ಲ. ನಾವು ಬರೀ ಚರ್ಚೆ ಮಾಡ್ತಾ ಇರೋದು ಭಾನು ಮುಷ್ಟಾಕು, ದಸರಾ, ಚಾಮುಂಡಿ ಬೆಟ್ಟ, ಧರ್ಮ, ಕಲ್ತೋರಾಟ ಇತ್ಯಾದಿ. ಹೌದು. ಮತ್ತೆ ಮೈಸೂರಿನಲ್ಲಿ ನಾವು ಗಮನಿಸಿರ್ಬೋದು, ಒಂದು MDMA ಡ್ರಗ್ಸ್ ಘಟಕ ಮಹಾರಾಷ್ಟ್ರ ಪೊಲೀಸ್ ಬಂದು ಪತ್ತೆ ಮಾಡಿದ್ದಾರೆ. 390 ಕೋಟಿಯ ಒಂದು ಡ್ರಗ್ಸ್ ಘಟಕ. ಮತ್ತೆ MDMA ಉತ್ಪಾದಿಸೋದು ಅದೇನು ಸಾಮಾನ್ಯ ಒಂದು ಡ್ರಗ್ ಅಲ್ಲ. ಅದು ಎಲ್ಲಿ ಬೀದಿ ಗೀದಿಯಲ್ಲಿ ಅದು ಬೆಳೆದು ನೀವು ಕಿತ್ತಾಕಿ ಅದು ಏನೇನೋ ಮಾಡೋದು ಅದಲ್ಲ. ಇದು ಒಂದು ಸಂಘಟಿತ ರೀತಿಯಲ್ಲಿ ಇದನ್ನ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು. ಒಂದು ದೊಡ್ಡ ಸಂಘಟನೆ ಇರಬೇಕು ಇದರ ಹಿಂದೆ. ಅದು ಮೈಸೂರಿನಲ್ಲಿ ಒಂದು ಫ್ಯಾಕ್ಟ್ರಿ ಸೆಟಪ್ ಇದೆ. ಸ್ಥಳೀಯ ಒಂದು ಕಾನೂನು ಮತ್ತು ಸುವ್ಯವಸ್ಥೆಗೆ ಇದ್ರ ಬಗ್ಗೆ ಅರಿವುನೇ ಇಲ್ಲ. ಮಹಾರಾಷ್ಟ್ರ ಪೊಲೀಸವ್ರು ಬಂದು ಪತ್ತೆ ಮಾಡಿ ನಮ್ಮ ಪೊಲೀಸವ್ರಿಗೆ ಹೇಳಿದ್ದಾರೆ. ಅದು ನಮಗೆ ಅವಮಾನ ಆಗಿರೋದಂತ ಇವರು ಸವಾಲಾಗಿ ತಗೊಂಡು ಇಲ್ಲ ಈ ಡ್ರಗ್ಸನ್ನು ನಾವು ಸಂಪೂರ್ಣವಾಗಿ ಈ ವ್ಯವಸ್ಥೆನೇ ನಶ ಮಾಡ್ತೀವಿ ಅಂತ ಒಂದು ನಿರ್ಣಯ ತಗೋಬೇಕು ಇವರು. ಇಲ್ಲ, ಏನು ಮಾಡಿದ್ರು ಇವರು, ನಾವೆಲ್ಲ ಪಾರ್ಲಿಮೆಂಟಲ್ಲಿ ಎತ್ತಿದ್ವಿ, ಒಂದು ಸ್ವಲ್ಪ ಚರ್ಚೆಗೆ ಬಂತು ಎಲ್ಲ, ನಂತರ ಬಂದು ಟಿಪ್ಪು ಡ್ಯಾಮ್ ಕಟ್ಟಿದ್ದು ಅಂತ ಶುರು ಮಾಡೋದು, ಟಿಪ್ಪು ಅಡಿಗಲ್ ಹಾಕಿದ್ದು ಡ್ಯಾಮ್ಗೆ ಅಂತ ಶುರು ಮಾಡಿದ್ರು. ಗೊತ್ತಿತ್ತು
ಟಿಪ್ಪು ಅಂದಿದ ತಕ್ಷಣ ನಮ್ಮವರು ಬಿಜೆಪಿ ಅವರು ನಾವು ತಕ್ಷಣ ಬಂದು ಎಲ್ಲ ಅಂದ್ರೆ ಅದರ ಟಿಪ್ಪುನೇ ಚರ್ಚೆ ಆಗತ್ತೆ. ಇಡೀ ಸಮಾಜದಲ್ಲೇ ಟಿಪ್ಪು ಬಂದಿದ ತಕ್ಷಣ ನಾವು ಅದ್ರ ಬಗ್ಗೆನೆ ಚರ್ಚೆ ಮಾಡ್ತೀವಿ, ಆ ವಿಷಯ ಮುಳುಗೋಗತ್ತೆ ಅಂತ ಗೊತ್ತಿತ್ತು. ಅಂದ್ರೆ ಸಿಸ್ಟಮೆಟಿಕಲಿ ಡಿಬೇಟ್ ಮಾಡಿದ್ರು ಅಂತ ತಾವು ಹೇಳ್ತಾ ಇದ್ರಿ. ಉದ್ದೇಶಪೂರ್ವಕವಾಗಿ ದಿಕ್ ತಪ್ಪಿಸುವಂಥದ್ದು ಅರ್ಧ ಸತ್ಯ ಅಪಪ್ರಚಾರ ಯಂತ್ರ ಆಗಿ ಬಳಸುವಂಥದ್ದು ಅದು ಆಗ್ತಾ ಇದೆ ಇವತ್ತು.